ಗೆದ್ದವರದ್ದು ಗೆಲುವಲ್ಲ, ಸೋತವರದ್ದು ಸೋಲಲ್ಲ. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. 18ನೇ ಲೋಕಸಭೆಯ ಸಂಸದರನ್ನು ಜನರು ಆಯ್ಕೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಅವಕಾಶ ಇಲ್ಲ ಎಂದಿರುವ ಮತದಾರ ಪ್ರಭು ಡಿಎನ್ಎ ಸರ್ಕಾರ ರಚಿಸಬಹುದು ಎಂಬ ತೆಳು ಜನಾದೇಶವನ್ನು ನೀಡಿದ್ದಾನೆ. ಯಾವುದೇ ಸಮೀಕ್ಷೆ ಸರಿಯಲ್ಲ ಎಂದಿರುವ ಮತದಾರರು ಅತಂತ್ರ ಸಂಸತ್ತನ್ನು ಸೃಷ್ಟಿಸಿ ಭಾರತದ ಪ್ರಜಾಪ್ರಭುತ್ವ ಉಳಿಯಲು ಏಕಪಕ್ಷದ ಆಡಳಿತ ಸರಿಯಲ್ಲ ಎಂಬ ತೀರ್ಮಾನವು ಈ ಫಲಿತಾಂಶದಿಂದ ಸಿಕ್ಕಿದೆ. ಮೋದಿಯವರೇ, ನಿಮ್ಮನ್ನು ದೇವರು ಕಳುಹಿಸಿಲ್ಲ, ನಾವು ಆರಿಸಿ ಕಳುಹಿಸಿದ್ದು ಎಂಬ ಸಂದೇಶವನ್ನು ಕೂಡ ಮತದಾರ ನೀಡಿದ್ದಾನೆ. 80 ಲೋಕಸಭಾ ಕ್ಷೇತ್ರಗಳು ಇರುವ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಗೆಲುವಂಕವು ಅರ್ಧಕ್ಕರ್ಧ ಕಡಿಮೆಯಾಗಿ 33ಕ್ಕೆ ಬಂದಿದೆ. ಹಿಂದಿ ಪ್ರದೇಶದಲ್ಲಿ ಬಿಜೆಪಿಯು ತನ್ನ ಹಿಡಿತವನ್ನು ಕಳೆದುಕೊಂಡಿದೆ. ಮುಖ್ಯವಾಗಿ ಕೊನೆಯ ಕ್ಷಣದಲ್ಲಿ ಆಂಧ್ರದಲ್ಲಿ ತೆಲುಗು ದೇಶಂ ಮತ್ತು ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆಗೆ ಬಿಜೆಪಿಯು ಮೈತ್ರಿ ಮಾಡಿಕೊಂಡುದರಿಂದ ಎನ್ಡಿಎ ಸರಳ ಬಹುಮತ ಸಾಧಿಸಲು ಸಾಧ್ಯವಾಗಿದೆ. ಇಂಡಿಯಾ ಮೈತ್ರಿಕೂಟವು ಸಂಪೂರ್ಣ ಯಶಸ್ಸು ಕಂಡಿರುವುದು ತಮಿಳುನಾಡಿನಲ್ಲಿ. ಅಲ್ಲಿನ 39 ಸ್ಥಾನಗಳನ್ನು ಕೂಡ ಡಿಎಂಕೆಯ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟ ಗೆದ್ದುಕೊಂಡು, ಇದು ಸರಿಯಾಗಿ ಮೈತ್ರಿ ಧರ್ಮ ಪಾಲಿಸದ ಇತರ ರಾಜ್ಯಗಳಿಗೆ ಮಾರ್ಗದರ್ಶಿಯಾಗುವ ಮೈತ್ರಿಯಾಗಿದೆ. ಮಮತಾ ಬ್ಯಾನರ್ಜಿಯವರು ಮೊಂಡುತನ ಬಿಟ್ಟಿದ್ದರೆ ಪಡುವಣ ಬಂಗಾಳದಲ್ಲಿ ಕೂಡ ಇಂಡಿಯಾ ಮೈತ್ರಿಕೂಟವು ತಮಿಳುನಾಡು ಮಾದರಿಯ ಗೆಲುವು ಕಾಣಬಹುದಿತ್ತು. ಆದರೆ ಅವರು ಆ ಅವಕಾಶ ಜಾರಗೊಟ್ಟರು. ಇಂಡಿಯಾ ಮೈತ್ರಿಕೂಟವು ತಮಿಳುನಾಡಿನ ಬಳಿಕ ಹೆಚ್ಚು ಯಶಸ್ವಿಯಾಗಿರುವುದು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿಯು ಖರೀದಿಸಿದ್ದ ಶಿವಸೇನೆ ಮತ್ತು ಎನ್ಸಿಪಿಯ ತುಂಡುಗಳನ್ನು ಚುನಾವಣಾ ಆಯೋಗವು ಅಧಿಕೃತ ಎಂದು ಹೇಳಿ ಮೂಗಿಗೆ ಇಕ್ಕಿಸಿಕೊಂಡಿದೆ. ಉದ್ಧವ್ ಠಾಕ್ರೆಯವರ ಶಿವಸೇನೆ ಮತ್ತು ಶರದ್ ಪವಾರರ ಎನ್ಸಿಪಿಯೇ ಅಧಿಕೃತ ಎಂದು ಮತದಾರರು ತೀರ್ಪು ನೀಡಿದ್ದಾರೆ. ಇದು ಖರೀದಿ ಸರ್ಕಾರಗಳನ್ನು ಸ್ಥಾಪಿಸುವ ಬಿಜೆಪಿಗೂ ಒಂದು ಮೂಗೇಟಿನ ಹೊಡೆತವಾಗಿದೆ. ಉತ್ತರ ಪ್ರದೇಶದಲ್ಲಿ ಎಸ್ಪಿ ಮತ್ತು ಕಾಂಗ್ರೆಸ್ ಜಂಟಿ ಹೋರಾಟವು ಬಿಜೆಪಿಯು ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ನೀಡುವಲ್ಲಿ ಯಶಸ್ವಿಯಾಗಿದೆ. ಮುಖ್ಯವಾಗಿ ಅಯೋಧ್ಯೆಯ ಬಾಲ ರಾಮ ಮಂದಿರ ಇರುವ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ಗೆದ್ದಿರುವುದು, ಎಸ್ಪಿ ಈ ಸಾಮಾನ್ಯ ಕ್ಷೇತ್ರದಲ್ಲಿ ದಲಿತ ಅಭ್ಯರ್ಥಿ ಯಶಸ್ಸು ಕಂಡಿದೆ. ಅಯೋಧ್ಯೆಯ ಅಪವಿತ್ರ ಭಕ್ತ ಪ್ರದರ್ಶನಕ್ಕೂ ಇದೊಂದು ಪಾಠವಾಗಿದೆ. ಯೋಗಿ ಆಡಳಿತದ ಮೇಲೆ ಮತದಾರ ಬುಲ್ಡೋಸರ್ ಓಡಿಸಿರುವುದನ್ನು ಮರೆಯಲಾಗದು. ಕಳೆದ ಬಾರಿ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಬಹುಜನ ಸಮಾಜ ಪಕ್ಷವು ಈ ಬಾರಿ ಮಾಯಾವತಿಯವರ ಅಡಗು ನೀತಿಯಿಂದ ಒಂದು ಸ್ಥಾನದಲ್ಲಿ ಗೆಲ್ಲದೆ ನೆಲಕಚ್ಚಿದೆ. ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಇಲ್ಲವೇ ಬಿಜೆಪಿ ಅಥವಾ ಬೇರಾವುದಾದರೂ ಮುಖ್ಯ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡರೆ ಮಾತ್ರ ಉಳಿವು ಎಂಬ ಸಂದೇಶವನ್ನು ಕೂಡ ಮತದಾರ ನೀಡಿದ್ದಾರೆ. ತೆಲಂಗಾಣದಲ್ಲಿ ಬಿಆರ್ಎಸ್ ಪಕ್ಷ ಕೂಡ ಹೀಗೆಯೇ ಮಣ್ಣು ಮುಕ್ಕಿದೆ. ವೈಎಸ್ಆರ್ ಕಾಂಗ್ರೆಸ್, ಬಿಜೆಡಿ, ಶಿರೋಮಣಿ ಅಕಾಲಿ ದಳ, ಎಐಡಿಎಂಕೆ ಮೊದಲಾದ ಪಕ್ಷಗಳಿಗೂ ಮತದಾರರ ಸಂದೇಶ ಇದೇ ಆಗಿದೆ. ಮೋದಿ ಗಾಳಿ ಎನ್ನುವುದು ದೊಡ್ಡ ಸುಳ್ಳಾಗಿದೆ. ಸಂಘ ಪರಿವಾರದವರ ಪ್ರಚಾರದಿಂದ ಬಿಜೆಪಿ ಇನ್ನೂ ಗಟ್ಟಿ ಇದೆ ಎನ್ನುವುದು ಮಾತ್ರ ಸತ್ಯ. ಆದರೆ ಹಿಂದುತ್ವ ಎನ್ನುವುದನ್ನು ಬಿಜೆಪಿ ಹೇಳುವಂತೆ ಎಲ್ಲರೂ ಒಪ್ಪಿಕೊಳ್ಳಲು ತಯಾರಿಲ್ಲ. ಕೇರಳದಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿದೆ. ಒಂದೇ ಬದಲಾವಣೆ ಎಂದರೆ ಬಿಜೆಪಿಯು ಮೊದಲ ಬಾರಿಗೆ ಇಲ್ಲಿ ಕಣ್ಣು ಬಿಡತೊಡಗಿದೆ. ಪಂಜಾಬ್ ನಿರೀಕ್ಷಿತ, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶಗಳಲ್ಲಿ ನಿರೀಕ್ಷಿತ ಫಲಿತಾಂಶವೇ ಬಂದಿದೆ. ಜಾರ್ಖಂಡ್, ದಿಲ್ಲಿ ಮತ್ತು ಒಡಿಶಾದಲ್ಲಿ ನಿರೀಕ್ಷಿತವಲ್ಲ. ಚುನಾವಣಾ ಆಯೋಗವು ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ದೋಷಪೂರಿತ ಮತಯಂತ್ರ ಕಳುಹಿಸಿತ್ತು. ಪಬಂನಲ್ಲಿ ತೃಣಮೂಲ ಕಾಂಗ್ರೆಸ್ಸಿನವರು ಬಿಜೆಪಿಯ ತಂತ್ರದ ವಿರುದ್ಧ ಯುದ್ಧವನ್ನೇ ಸಾರಿಗೆದ್ದರು. ಸಂದೇಶ್ ಕಾಲಿಯಲ್ಲಿ ಅವರ ಗೆಲುವು ಇದಕ್ಕೊಂದು ದೊಡ್ಡ ಉದಾಹರಣೆ. ಒಡಿಶಾದಲ್ಲಿ ಬಿಜು ಜನತಾದಳದವರು ಬಿಜೆಪಿ ತಂತ್ರದ ವಿರುದ್ಧ ಹೋರಾಟವನ್ನು ನಡೆಸಲಿಲ್ಲ. ಜಾರ್ಖಂಡ್ ಮತ್ತು ದಿಲ್ಲಿಯ ಮುಖ್ಯಮಂತ್ರಿಗಳ ಬಂಧನವು ಆ ರಾಜ್ಯಗಳಲ್ಲಿ ಬಿಜೆಪಿ ಒಂದಷ್ಟು ಗೆಲ್ಲಲು ಹಾದಿ ಮಾಡಿದೆ. ಕಾಶ್ಮೀರದಲ್ಲಿ 370 ರದ್ದಾದ ಬಳಿಕ ಸ್ವರ್ಗ ಧರೆಗಿಳಿದಿಲ್ಲ ಎಂದೇ ಮತದಾರ ಹೇಳಿದ್ದಾನೆ. ಈಶಾನ್ಯ ಭಾರತದಲ್ಲಿ ಬಿಜೆಪಿಗೆ ಲಾಭವಾಗಿದೆ. ಕಾರಣ ದನದನ ಎಂದು ಬಾಯಿ ಬಡಿದುಕೊಳ್ಳುವ ಬಿಜೆಪಿಗರು ಈಶಾನ್ಯ ಭಾರತದವರ ಜಾನುವಾರು ಆಹಾರ ಸಂಸ್ಕೃತಿಯ ಬಗೆಗೆ ತುಟಿ ಬಿಚ್ಚುವುದಿಲ್ಲ.
ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟವನ್ನು ಮೊದಲು ಒಡೆದವರು ನಿತೀಶ್ ಕುಮಾರ್. ತೇಜಸ್ವಿ ಮತ್ತು ಲಾಲು ಪ್ರಸಾದ್ ಯಾದವ್ರ ಪ್ರಯತ್ನಕ್ಕೆ ಇತರ ಇಂಡಿಯಾ ಮೈತ್ರಿಕೂಟದವರ ಸರಿಯಾದ ಬೆಂಬಲ ಸಿಕ್ಕಿಲ್ಲವಾದರೂ ಬಿಜೆಪಿಯು ಹಳೆಯ ಬಲವನ್ನು ಉಳಿಸಿಕೊಂಡಿಲ್ಲ. ಕರ್ನಾಟಕದಲ್ಲಿ 3 ದಶಕದಿಂದಲೂ ಕಾಂಗ್ರೆಸ್ ಪಕ್ಷವು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಲೋಕಸಭೆಯಲ್ಲಿ ಎದುರು ಪಕ್ಷಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಲು ಸಾಧ್ಯವಾಗಿಲ್ಲ. ಒಮ್ಮೆ ಜನತಾ ಮತ್ತು ಉಳಿದೆಲ್ಲ ಸಮಯಗಳಲ್ಲಿ ಬಿಜೆಪಿಯು ಕಾಂಗ್ರೆಸ್ಸಿಗಿಂತ ಹೆಚ್ಚು ಸ್ಥಾನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ 2014ರಲ್ಲಿ ಮತ್ತು ಈಗ 2024ರಲ್ಲೂ ಕಾಂಗ್ರೆಸ್ 9 ಸ್ಥಾನಗಳನ್ನೇ ಲೋಕಸಭಾ ಚುನಾವಣೆಗಳಲ್ಲಿ ಗೆದ್ದಿದೆ. 2019ರಲ್ಲಿ ಕಾಂಗ್ರೆಸ್ 1 ಸ್ಥಾನ ಮಾತ್ರ ಗೆದ್ದಿತ್ತು. ಆಗ ಗೆದ್ದಿದ್ದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಅದು ಈಗ ಕಳೆದುಕೊಂಡಿದೆ. ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬಲ ಎಷ್ಟೇ ಇದ್ದರೂ ಡಾಕ್ಟರ್ ಮಂಜುನಾಥ್ ಗೆಲ್ಲುವಲ್ಲಿ ನಿರ್ಣಾಯಕವಾಗಿದ್ದುದು ಅವರ ವೈದ್ಯಕೀಯ ವೃತ್ತಿಯ ಜನಪ್ರಿಯತೆಯೇ ಆಗಿದೆ. ಆದರೆ ಇಂಥ ವ್ಯಕ್ತಿಯೊಬ್ಬರು ಅಪ್ರಾಮಾಣಿಕರ ನಡುವೆ ಲೋಕಸಭೆಯಲ್ಲಿ ಕುಳಿತುಕೊಳ್ಳಲು ಮುಜುಗರ ಪಡುವ ಸನ್ನಿವೇಶ ಇದ್ದೇ ಇರುತ್ತದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.